ಇವತ್ತು ಮನುಷ್ಯ ಡಿಪ್ರೆಷನಲ್ಲಿ ಹೋಗ್ತಾ ಇದ್ದಾನೆ, ಅಂದರೆ ಮಾನಸಿಕವಾಗಿ ಆತ ಕುಗ್ಗಿ ಹೋಗ್ತಾ ಇರ್ತಾನೆ. ಪ್ರತಿಯೊಬ್ಬರಿಗೂ ಕೂಡ ಇವತ್ತೊಂದು ಪಿಕ್ನಿಕ್ ಅಂತ ಬೇಕಾಗಿದೆ. ಅದರಲ್ಲೂ ಇದೊಂದು ಆಧ್ಯಾತ್ಮಿಕ ಪಿಕ್ನಿಕ್. ಅಂದರೆ ಬೆಂಗಳೂರಿಗೆ ತುಂಬ ಹತ್ತಿರದಲ್ಲಿರ್ತಕ್ಕಂತಹ ಒಂದು ಪ್ಲೇಸ್ ಇದು. ಬೆಳಗ್ಗೆ ಸಂಜೆವರೆಗೂ ಕೂಡ ಕಾಲ ಕಳ್ಕೊಂಡು ಹೋಗಲಿಕ್ಕೆ, ಅಂದರೆ ಆಧ್ಯಾತ್ಮಿಕವಾಗಿ ಒಂದು ಒಳ್ಳೆಯ ಸುಂದರವಾದ ಒಂದು ಪರಿಸರದಲ್ಲಿರ್ತಕ್ಕಂತಹ ಒಂದು ಪ್ರಶಾಂತ ಪರಿಸರದಲ್ಲಿರ್ತಕ್ಕಂಥ ಒಂದು ವಾತಾವರಣದಲ್ಲಿರ್ತಕ್ಕಂಥ ಒಂದು ಸೂರ್ಯ ಆಂಜನೇಯ ದೇವಸ್ಥಾನ. ಮತ್ತು ಇಲ್ಲಿ ಹಲವಾರು ದೇವಸ್ಥಾನಗಳಿದೆ. ಮತ್ತು ಸೂರ್ಯಪುರ ಮಠ ಇದೆ. ಈ ಮಠದಲ್ಲಿ ಮಕ್ಕಳಿದ್ದಾರೆ, ಅಂದರೆ ಮಕ್ಕಳು ಸ್ಕೂಲ್ ಮಕ್ಕಳಿದ್ದಾರೆ, ಸ್ಕೂಲ್ ಮಕ್ಕಳು ಓದ್ತಾ ಇದ್ದಾರೆ. ಮತ್ತು ಗೋಶಾಲೆ ಇದೆ. ಹೀಗೆ ನಾನಾ ರೀತಿಯ ಒಂದು ಇದನ್ನು ನಾವು ನೋಡಬಹುದು. ನೋಡಿ, ಸೂರ್ಯ ಮತ್ತು ಆಂಜನೇಯ ಒಟ್ಟಿಗೆ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಸೂರ್ಯ ಆಂಜನೇಯ ದೇವಸ್ಥಾನ. ಅಂದರೆ ಗುರು ಮತ್ತು ಶಿಷ್ಯ ಒಟ್ಟಿಗೆ ಇರತಕ್ಕಂಥ ದೇವಸ್ಥಾನ. ಮತ್ತು ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣ ಅಭಿಮುಖವಾಗಿದ್ದಾನೆ. ಯಾಕೆ ಅಂತಂದರೆ ಆಂಜನೇಯನ ದಿಕ್ಕು ದಕ್ಷಿಣ ದಿಕ್ಕು, ಆಂಜನೇಯ ಸೀತೆಯನ್ನು ಹುಡ್ಕೊಂಡ ದಿಕ್ಕು ದಕ್ಷಿಣ ದಿಕ್ಕು. ಮತ್ತು ಇಡೀ ಏರಿಯಾ ನ್ಯಾಚುರಲ್ಲಾಗಿ ವಾಸ್ತು ಇದೆ. ಅಂದರೆ ದೇವಮೂಲದಲ್ಲಿ ಈಶಾನ್ಯದಲ್ಲಿ ಕೆರೆ ಇದೆ, ನೈಋತ್ಯ ಕುಬೇರನ ಮಲೆಯಲ್ಲಿ ಗುಡ್ಡೆ ಇದೆ, ಪೂರ್ವ ಉತ್ತರ ತಗ್ಗಾಗಿದೆ, ಪಶ್ಚಿಮ ದಕ್ಷಿಣ ಎತ್ತರವಾಗಿದೆ. ಇಡೀ ಏರಿಯಾನೇ ನ್ಯಾಚುರಲ್ಲಾಗಿ ವಾಸ್ತು ಇದೆ. ಹೀಗಾಗಿ ಇಲ್ಲಿ ಯಾರು ಏನೇ ಹರಕೆ ಮಾಡ್ಕೊಂಡ್ರು ಕೂಡ ಹರಕೆಗಳು ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ನೆರವೇರ್ತಾ ಇರ್ತವೆ. ವಿಶೇಷತೆ ಇನ್ನೊಂದೇನಪ್ಪ ಅಂದರೆ, ಇದು ಸುಂದರ ಪ್ರಶಾಂತವಾದ ಪ್ರಕೃತಿಯ ಮಡಿಲಲ್ಲಿ, ಅಂದರೆ ಕಾಡಿನ ಮಧ್ಯೆ ನೆಲೆಸಿರ್ತಕ್ಕಂತಹ ವಿಶೇಷವಾದ ದೇವಸ್ಥಾನ ಇದು.